ನಮ್ಮ ಹಿರಿಯರು ಈ ಎಲ್ಲರನ್ನೂ ಸೇರಿಸಿ ಈ ಜಾತ್ರೆ ಆಗಬೇಕು ಅಂತ ಒಂದು ಅದ್ಭುತ ಸ್ಕ್ರೀನ್ ಪ್ಲೇ ಮಾಡೋಗಿದ್ದಾರೆ. ಹೊರಗಡೆ ಬಂದಿದ್ದೇವ್ರನ್ನ ಊರೊಳಗಿಂದ ಹೊರಗೆ ಕಳಿಸಿದ್ರಿ, ಆದರೆ ನಿಮ್ಮ ಮನಸ್ಸೊಳಗಿರೋ ಆ ಕೆಟ್ಟ ದೆವ್ವನ ಯಾರು ಕಳಿಸ್ತಾರೆ? ದೇವ್ನೂರಲ್ಲಿ ಏನೇನು ಆ ಒಂದು ಹಬ್ಬಗಳಿದಾವೆ, ಆಮೇಲೆ ಆ ಒಂದು ಏನೇನು ಅವರು ರಿಚುವಲ್ಸ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲಾನು ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಅವ್ರ ಸಿನಿಮಾದಲ್ಲಿ ತೆಗಿತಿರ್ಬೇಕಾದ್ರೆ ಪ್ರತಿಯೊಂದು ನಮಗೆ ಹೊಸದು ಅನ್ಸೋದು. ನಂಗನ್ಸುತ್ತೆ ನಮ್ಮ ಸಿನಿಮಾ ಆಮೇಲೆ ನಮ್ಮ ಈ ಜಾತ್ರೆಗಳದ್ದು ಉದ್ದೇಶ ಒಂಥರ ಒಂದೇ, ಜನರನ್ನ ವಾಪಸ್ ಊರಿಗೆ ಕರೆಯೋದು. ಬರೀ ಕರ್ನಾಟಕಲ್ಲೇ ಅಷ್ಟು ವೆರೈಟಿ ಕಸ್ಟಮ್ಸ್ ಇದೆ, ಅಷ್ಟೊಂದು ಕಲ್ಚರ್ ಇದೆ ಬರೀ ಒಂದು ಸ್ಟೇಟಲ್ಲಿ. ಅವರು ಹೇಳಿದ್ದು ಬೈಗಳಗಳು ನಾವು ಕಿವಿಲೂ ಕೇಳೋಕ್ಕಾಗಲ್ಲ, ಆಡಿಯೋಲ್ಲೂ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಅದ್ಭುತ ಬೈಗಳ ಅನ್ಬೇಕು ಅಥವಾ ಅಷ್ಟು ಕೆಟ್ಟ ಬೈಗಳ ಅನ್ಬೇಕು ಗೊತ್ತಿಲ್ಲ. ನಮಸ್ಕಾರ. ನಡೆನುಡಿಯ ರೀಲ್ ಆ್ಯಂಡ್ ರಿಯಲ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಗ್ರಾಮಾಯಣ ಸಿನಿಮಾ ತಂಡದ 4 ಜನ ಅತಿಥಿಗಳಿದ್ದಾರೆ. ಒಬ್ಬರು ಚಿತ್ರದ ನಾಯಕ, ಸಾಮಾನ್ಯರಲ್ಲಿ ಸಾಮಾನ್ಯರ ಥರ ಇರುವಂಥ, ಪಕ್ಕದ ಮನೆ ಹುಡುಗನಷ್ಟೇ ಸಹಜವಾಗಿ ಎಲ್ಲರ ಜೊತೆ ಬೆರೆಯುವಂಥ ವಿನಯ್ ರಾಜ್ಕುಮಾರ್. ಹಾಗೆ ಚಿತ್ರದ ನಾಯಕಿ ಮೇಘಾ ಶೆಟ್ಟಿ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿರೋ ಪೂರ್ಣಚಂದ್ರ ತೇಜಸ್ವಿ ಮತ್ತು ಈ ಚಿತ್ರದ ನೊಗ ಹೊತ್ತಿರೋ ನಿರ್ದೇಶಕ ದೇವನೂರು ಚಂದ್ರು. ಈ 4 ಜನರ ಜೊತೆ ಇವತ್ತು ನಮ್ಮ ಮಾತುಕತೆ ಇದೆ. ಈ 4 ಜನ ಬಂದಿರೋದು ದೇವನೂರಲ್ಲಿ ನಡೀತಾ ಇರೋ ಜಾತ್ರೆಗೆ, ಚಂದ್ರಮೌಳೇಶ್ವರಿ ಮತ್ತು ಅಂತರಘಟ್ಟಮ್ಮ ಜಾತ್ರೆಗೆ ಬಂದಿದ್ದಾರೆ. ಜಾತ್ರೆಗೆ ಬಂದಿರೋ ಕಾರಣಕ್ಕೆ ನನ್ನ ಮೊದಲನೇ ಪ್ರಶ್ನೆ ಅವರಿಗೆ ಜಾತ್ರೆ ಕುರಿತಾಗಿ. ಈ ಗ್ರಾಮೀಣ ಸಿನಿಮಾದಲ್ಲೂ ಕೂಡ ಜಾತ್ರೆಯ ಒಂದಷ್ಟು ವಿಶೇಷತೆಗಳಿದೆ ಅಂತೆ, ಜಾತ್ರೆ ಬಗ್ಗೆ ಒಂದು ಹಾಡು ಇದೆಯಂತೆ. ಹಾಗಾಗಿ ನಿಮ್ಮ 4 ಜನ ಕೇಳ್ತಾ ಇದ್ದೀನಿ, ಈ ಜಾತ್ರೆ ನಿಮಗೆ ಯಾಕೆ ಅಷ್ಟು ಮುಖ್ಯ? ಮತ್ತು ಈ ಸಿನಿಮಾದಲ್ಲಿ ನೀವು ಜಾತ್ರೆ ಬಗ್ಗೆ ಕೂಡ ಬಳಸ್ಕೊಂಡಿದ್ದೀರಿ, ಅದನ್ನು ಸೇರಿಸ್ಕೊಂಡು ಜಾತ್ರೆ ಮತ್ತು ಈ ಸಿನಿಮಾದ ಜಾತ್ರೆ ಈ ಎರಡರ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ತೀರಿ? ಜಾತ್ರೆ ಅಂದರೆ ನಮ್ಮೂರ ಜಾತ್ರೆ ಎಕ್ಸ್ಪೆಷಲಿ ನಮ್ಮೂರಲ್ಲಿ ತೇರಿದೆಯಲ್ಲ, ಆ ತೇರಲ್ಲಿ ಒಬ್ಬ ಕುರುಬ, ಒಬ್ಬ ದೇವಿಂಗ್ ಶೆಟ್ಟರು, ಬೆಸ್ತರು, ಅಂದರೆ ಹೇಳ್ತಾ ಹೋದರೆ ಎಲ್ಲ ಜಾತಿಯವರು ಕೂಡ ಹೂ ತರೋನೇ ಬೇರೆ, ಅದನ್ನು ಕಟ್ಟೋನೇ ಬೇರೆ, ಅದಕ್ಕೆ ಚಕ್ರಕ್ಕೆ ಎಣ್ಣೆ ಹಾಕೋರು ಬೇರೆ, ಅದನ್ನು ತಡೆಯೋರು ಬೇರೆ, ಅಂದರೆ ಅದನ್ನು ಹಗ್ಗ ಕಟ್ಟೋರು ಬೇರೆ, ಆ ಇಡೀ ಡೆಕೋರೇಷನ್ ಮಾಡೋರು ಬೇರೆ. ಅಂದರೆ ಒಂದು ರಥ ಎಳೆಯೋದಕ್ಕೆ ಅಷ್ಟು ಜಾತಿಯವರು ಸೇರಿಕೊಂಡು ಇಡೀ ಜಾತ್ರೆ ಮಾಡ್ತಾರೆ. ಓಕೆ ಸರ್. ಸೊ ನನಗೆ ಇದೊಂಥರ ಜಾತ್ಯತೀತ ಜಾತ್ರೆ ಕಾಣಿಸ್ತು ನನಗೆ. ಸೊ ಅದು ಚಿಕ್ಕ ವಯಸ್ಸಲ್ಲಿ ಅಷ್ಟು ಗೊತ್ತಾಗ್ತಿರಲಿಲ್ಲ. ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ಅದಕ್ಕೆ ಮುಂಚೆ ನಾನು ರಂಗಭೂಮಿ ಎಲ್ಲ ಸೇರ್ಕೊಂಡಾಗ ಇದು ಏನು ಅಂತ ಯೋಚನೆ ಮಾಡ್ತಾ ಹೋದಾಗ ನಂಗೆ ತುಂಬ ಬ್ಯೂಟಿಫುಲ್ ಅನಿಸ್ತು. ಅಂದರೆ ನಮ್ಮ ಹಿರಿಯರು ಈ ಎಲ್ಲರನ್ನೂ ಸೇರಿಸಿ ಈ ಜಾತ್ರೆ ಆಗಬೇಕು ಅಂತ ಒಂದು ಅದ್ಭುತ ಸ್ಕ್ರೀನ್ ಪ್ಲೇ ಮಾಡೋಗಿದ್ದಾರೆ. ಈ ಸ್ಕ್ರೀನ್ ಪ್ಲೇ ಚೇಂಜ್ ಆದರೆ ಕ್ಲೈಮ್ಯಾಕ್ಸ್ ಚೇಂಜ್ ಆಗುತ್ತೆ. ಸೊ ಅದೇ ಥರ ನಮ್ಮ ಗ್ರಾಮಾಯಣದಲ್ಲಿ ಬೀದಿಯಮ್ಮನ ಪೂಜೆ ಅಂತ ಒಂದು ಸಾಂಗ್ ಇದೆ. ಆ ಹಾಡಲ್ಲಿ ಊರೊರಗೆ ಬಂದಿರೋ ಕ್ಷುದ್ರ ದೇವತೆಯನ್ನು ಕೂಡ ಪ್ರೀತಿಯಿಂದ ಉಣಬಡಿಸಿ ಇಡೀ ಊರು ಜನ ಎಲ್ಲ ಜಾತಿಯವರು ಸೇರಿ, ಸರಿ ನೀನು ಕೆಟ್ಟವಳು ಬಂದಿದೆಯಾ, ನಮ್ಗೊಂದಷ್ಟು ತೊಂದರೆ ಕೊಟ್ಟಿದೆಯಾ, ದನ ಕರುಗಳಿಗೆ ಏನೋ ಹುಷಾರಿಲ್ದಂಗೆ ಆದಾಗ ಅದು ಮಾಡ್ತಾರೆ. ಸೊ ಬಂದಿದೆಯಾ ಅಂತ ಬೀದಿನಲ್ಲೇ ಪೂಜೆ ಮಾಡಿ, ಅದಕ್ಕೆ ಅವ್ರಿಗೆ ಏನಾದರೂ ಕೋಳಿ ಅಥವಾ ಏನೋ ಮಟನ್ ಎಲ್ಲ ಏನೇನೇನೋ ಅಡುಗೆ ಮಾಡಿ ಹಾಕಿ, ಸರಿ ಆಯಿತು ನಿನಗೆ ಎಡೆ ಬಡಿಸಿದ್ದೀವಿ, ಸರಿ ಹೊರಡು ಅಂತ ಪ್ರೀತಿಯಿಂದ ಹೊರಡು ಅಂತ ವಾದ್ಯದಿಂದ ಕಳಿಸ್ತಾರೆ. ಅದು ಹೋಗಲ್ಲ, ಹೊಗಳ್ತಾರೆ, ಹೋಗಲ್ಲ, ಒಂಚೂರು ಚೇಡಿಸ್ತಾರೆ, ಹೋಗಲ್ಲ, ಬೈತಾರೆ, ಹೋಗಲ್ಲ, ಆಮೇಲೆ ಕೆಟ್ಟದಾಗ ಬೈತಾರೆ, ಅವಾಗಲೂ ಹೋಗಲ್ಲ. ಆವಾಗ ಅದಕ್ಕೆ ಮೆಣಸಿನ್ಕಾಯಿ ಊರ್ಲಾಕಿ ಘಾಟ್ ಹಾಕಿ ಕಳಿಸಿದ್ದು ನಾನು ನೋಡಿದ್ದೀನಿ. ಓಡಿಸ್ತಾರೆ, ಓಡಿಸಿ ಎಲ್ಲ ಆಚೆ ಕಡೆ ತಗೊಂಡೋಗಿ ಊರಿಂದ ಆಚೆ ಕಡೆ ಬಿಟ್ಟು ವಾಪಸ್ ಬರ್ತಾ ಇರ್ಬೇಕಾದ್ರೆ ಆ ಒಳ್ಳೆ ದೇವ್ರನ್ನ ಅಥವಾ ಊರ ಗ್ರಾಮ ದೇವತೆನ ಎತ್ಕೊಂಡು ಕುಣಿತಾ ಬರ್ತಾ ಇರ್ಬೇಕಾದ್ರೆ ಅದೇ ದೇವ್ರನ್ನ ಕೆಳಗಡೆ ಇಟ್ಟು ಒಡೆದಾಟಕ್ಕೆ ನಿಲ್ತಾರೆ. ಆ ಒಡೆದಾಟ ಹಚ್ಚೋರು ಯಾರು? ಹೊರಗಡೆ ಬಂದಿದ್ದೇವ್ರನ್ನ ಊರೊಳಗಿಂದ ಹೊರಗೆ ಕಳಿಸಿದ್ರಿ, ಆದರೆ ನಿಮ್ಮ ಮನಸ್ಸೊಳಗಿರೋ ಆ ಕೆಟ್ಟ ದೆವ್ವನ ಯಾರು ಕಳಿಸ್ತಾರೆ? ಸೊ ಈ ಥರದ್ದೇನೋ ಮಾಡಿದ್ದೀನಿ. ಸೊ ನನಗೆ ಆ ಸ್ಫೂರ್ತಿ ಸಿಗೋಕ್ಕೆ ನಮ್ಮೂರಲ್ಲಿ ಮಾಡ್ತಿದ್ದ ಬೀದಿಯಮ್ಮನ ಪೂಜೆನೇ ಕಾರಣ. ಮತ್ತು ನಮ್ಮೂರಿನ ಜಾತ್ರೆನ ಅಥವಾ ಬೇರೆ ಊರಲ್ಲೂ ಮಾಡಿರ್ಬೋದೇನೋ, ನನಗೆ ಗೊತ್ತಿರೋದು ನಮ್ಮೂರು ಜಾತ್ರೆ. ಸೊ ನಮ್ಮ ಹಿರಿಯರು ಎಲ್ಲ ಈಗ ಫಾರ್ ಎಕ್ಸಾಂಪಲು ನಮ್ಮೂರಲ್ಲಿ ದೇವರು ಬೆಳಿಗ್ಗೆ ಚಂದ್ರಮೌಳೇಶ್ವರಿ ದೇವ್ರದ್ದು ರಥ ನಡೀತೆ. ರಥ ನಡೆದು ನಿಲ್ಲಿಸಿದ ತಕ್ಷಣ ಆ ದೇವ್ರನ್ನ ನಮ್ಮೂರ ಪಕ್ಕದಲ್ಲಿರೋ ಗೆದ್ದಳ್ಳಿ ಅನ್ನೋ ಲಿಂಗಾಯತರು ಅವ್ರು ಕರ್ಕೊಂಡು ಹೋಗ್ತಾರೆ. ಈ ದೇವ್ರ ತಂಗಿ ಕರಳಮ್ಮ ಮತ್ತು ಅಂತರಘಟ್ಟಮ್ಮ ಅವರಿಗೆ ಸಂಜೆ ನಾನ್ ವೆಜ್ ಅಡುಗೆ ಮಾಡ್ತಾರೆ. ಸೊ ಆ ದೇವರಿಗೆ ನಾನ್ ವೆಜ್ ಆಗಲ್ಲ, ಅವರು ಲಿಂಗಾಯತರು ಕರ್ಕೊಂಡು ಹೋಗ್ತಾರೆ, ಮತ್ತು ಮಾರನೇ ದಿವಸ ಕಳಿಸ್ತಾರೆ. ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಡಿಸೈನ್ ಮಾಡಿದ್ದಾರೆ ಇದೊಂದು. ಅಂದರೆ ಎಲ್ಲರೂ ಊರ ಜಾತ್ರೆ ನಡೆಯೋದೆ, ಹಬ್ಬಗಳು ನಡೆಯೋದೆ ನಿಮ್ಮಲ್ಲಿರೋ ವೈಮನಸ್ಯ
ಆ ಕಹಿ ಅನುಭವಗಳೆಲ್ಲವೂ ಕೂಡ ಒಂದಾಗಿ ಅವ್ನು ಯಾರೇ ಜಾತ್ರೆಗೆ ಅವನೇನೋ ಗುದ್ದಾಡಿದ್ರು ಈ ಜಾತ್ರೆಗೆ ಅವ್ನು ಬರ್ಬೇಕು, ಅವ್ನ ಹಕ್ಕದು. ಸೊ ಅವ್ನು ಬುದ್ಧಿವಂತ ಇರಲಿ ದಡ್ಡ ಇರಲಿ, ಅವ್ನು ಹಕ್ಕದು ಬಂದು ಕುತ್ಕೊಂಡು ನನ್ನ ಪ್ರೆಸೆನ್ಸ್ ಬೇಕಷ್ಟೇ. ಸೊ ಆ ಥರ ಪ್ರತಿಯೊಬ್ಬರನ್ನು ಒಳಗೊಳ್ಕೊಂಡು ಒಂದು ಮಾಡೋದಿದೆಯಲ್ಲ ಜಾತ್ರೆ, ಅಂದರೆ ಈ ಜಾತ್ರೆ ಹಬ್ಬಗಳು ಆಗಿರೋದೆ ಈ ಗುಂಪಾದಾಗ ಆ ಏನೇ ವೈಮನಸ್ಯ ಇದ್ರು ಅದನ್ನ ಮರ್ತು ಮಾತಾಡಿ ಹಬ್ಬನ ಮುಂದುವರ್ಸೋದಿದೆಯಲ್ಲ, ಇಂಥ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲ ಇದು. ಸೊ ಅದಕ್ಕೆ ಜಾತ್ರೆ ನಂಗೆ ತುಂಬ ಇಷ್ಟ. ಊರು ಅಂತ ಬಂದಾಗ ಈ ಥರ ಜಾತ್ರೆಗಳು ಈ ಕಾರಣಕ್ಕಾಗಬೇಕು ಅದೇ. ಸೊ ಅದಕ್ಕೆ ನನಗೆ ಜಾತ್ರೆ ತುಂಬ ಇಷ್ಟ ಆಗುತ್ತೆ. ಮೇಘಾ, ನಿಮ್ಮ ಅನುಭವ ಜಾತ್ರೆ ಬಗ್ಗೆ? ತುಂಬಾ ಖುಷಿ ಆಯ್ತು ಆಕ್ಚುಲಿ. ನಮ್ಮ ದೇವನೂರ್ ಚಂದ್ರು ಸರು ದೇವನೂರಲ್ಲಿ ಏನೇನು ಆ ಒಂದು ಹಬ್ಬಗಳಿದಾವೆ, ಆಮೇಲೆ ಆ ಒಂದು ಏನೇನು ಅವರು ರಿಚುವಲ್ಸ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲಾನು ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಅವ್ರ ಸಿನಿಮಾದಲ್ಲಿ ತೆಗಿತಿರ್ಬೇಕಾದ್ರೆ ಪ್ರತಿಯೊಂದು ನಮ್ಗೆ ಹೊಸದು ಅನ್ಸೋದು. ಆ ಕಲ್ಚರ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಶೂಟಿಂಗ್ ಮಾಡೋದ್ರ ಜೊತೆಗೆ ಆ ಕಲ್ಚರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆಮೇಲೆ ಜಾತ್ರೆ ಅಂದ್ರೆ ನನಗೆ ನೆನಪಾಗೋದು ಈ ಆಟ ಆಡೋದಕ್ಕೆಲ್ಲ ಹಾಕಿರ್ತಾರಲ್ಲ, ಜಾಯಿಂಟ್ ವೀಲ್ ಅಲ್ಲ, ಅದೆಲ್ಲ ನಂಗೆ ತುಂಬಾ ಇಷ್ಟ. ನಾನು ಅದೆಲ್ಲ ಒಂದೆರಡು ಸತಿ ಆಟ ಆಡಿದೀನಿ, ಚಿಕ್ಕವಳಿದ್ದಾಗ ಆಟ ಆಡಿದ್ದೆ. ಅದಾದ್ಮೇಲೆ ಬಗೆ ಬಗೆ ತಿಂಡಿಗಳಿಡೋದಾಗಿರ್ಬೋದು, ಬಟ್ಟೆಗಳು ಎಲ್ಲೆಲ್ಲಿಂದನೋ ಬಟ್ಟೆಗಳಿಡೋದಾಗಿರ್ಬೋದು, ಆಮೇಲೆ ಜನಗಳೆಲ್ಲ ಬರೋದಾಗಿರ್ಬೋದು, ಆ ಹಬ್ಬದ ವಾತಾವರಣನೇ ನೋಡೋದಕ್ಕೆ ತುಂಬಾನೇ ಖುಷಿ. ಸೊ ಆ ಒಂದು ಹಬ್ಬದ ವಾತಾವರಣನ ನಾವು ನಮ್ಮ ಒಂದು ಸಿನಿಮಾದಲ್ಲಿ ಇನ್ನೂ ಅದ್ಭುತವಾಗಿ ತೋರಿಸಿದೀವಿ. ಸೊ ನಂಗಂತೂ ಜಾತ್ರೆ ಅಂತ ಬಂದ್ರೆ ತುಂಬಾ ಖುಷಿ ಆಗತ್ತೆ. ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋದಕ್ಕೆ, ಎಲ್ಲರಲ್ಲೂ ಒಬ್ಬರಾಗಿದ್ದು ಆ ಒಂದು ಜಾತ್ರೆನ ಸೆಲೆಬ್ರೇಟ್ ಮಾಡೋದಕ್ಕೆ, ಆಟ ಆಡೋದಕ್ಕೆ ಮುಖ್ಯವಾಗಿ. ವಿನಯ್, ಈ ಜಾತ್ರೆ ಏನು ನಡೀತಾ ಇದೆ ದೇವನೂರಲ್ಲಿ, ಇದು ನೀವು ಮೊದಲನೇ ಸಾರಿ ಬಂದಿರೋದಲ್ಲ. ಸಿನಿಮಾದ ಶೂಟಿಂಗ್ ನಡಿಬೇಕಾದ್ರೂ ಕೂಡ ಈ ಜಾತ್ರೆಗೆ ಬಂದಿದ್ದೀರಿ. ನಿಮ್ಮ ಸಿನಿಮಾದಲ್ಲೂ ಕೂಡ ಜಾತ್ರೆ ಸೀನ್ ಇದೆ. ಈ ಸಿನಿಮಾ ಜಾತ್ರೆ ಮತ್ತು ಈ ಊರಿನ ಜಾತ್ರೆ ಮತ್ತು ನೀವು ನೋಡಿರೋ ಬಾಲ್ಯದ ಜಾತ್ರೆಗಳು, ಈ ಎಲ್ಲ ಜಾತ್ರೆ ಕುರಿತು ನೀವು ಹೇಳೋದಾದರೆ ಏನು ಹೇಳ್ತೀರಿ? ನನಗನ್ಸುತ್ತೆ ನಮ್ಮ ಸಿನಿಮಾ ಆಮೇಲೆ ನಮ್ಮ ಈ ಜಾತ್ರೆಗಳದ್ದು ಉದ್ದೇಶ ಒಂಥರ ಒಂದೇ, ಜನರನ್ನ ವಾಪಸ್ ಊರಿಗೆ ಕರೆಯೋದು. ಸೊ ಜಾತ್ರೆಗಳು ನೀವು ನೋಡಿದ್ರೆ ಎಷ್ಟೊಂದು ಜನ ಊರು ಬಿಟ್ಟು ಹೋಗಿರ್ತಾರೆ, ಬಟ್ ಜಾತ್ರೆಗೆ ಏನೇ ಆದ್ರೂ ಮಿಸ್ ಮಾಡದೆ ವಾಪಸ್ ಊರಿಗೆ ಬರ್ತಾರೆ. ಸೊ ಅದನ್ನು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಮೊನ್ನೆ ನಮ್ಮ ತಾಯಿಯೂರು ಸಿದ್ದಾಪುರ ಅಂತ, ಸೊ ಅಲ್ಲಿ ಕೊಂಡ್ಲಿ ಜಾತ್ರೆ ಅಂತ ಮಾಡ್ತಾರೆ. ಅಲ್ಲಿ 4 ವರ್ಷಕ್ಕೆ ಒಂದ್ಸಲಿ ಮಾಡ್ತಾರೆ. ಸೊ ನಾನು ಇಡೀ ನನ್ನ ಫ್ರೆಂಡ್ಸ್ನ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದೆ. ಆಮೇಲೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಾವೀಗ ತುಂಬ ವೆಸ್ಟರ್ನ್ ಕಲ್ಚರ್ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿರ್ತೀವಿ. ನಾವು ಏನೇ ಆ್ಯಕ್ಟಿವಿಟಿ ಮಾಡಿದೆ, ಒಂದು ಸಿನಿಮಾಗೆ ಹೋಗೋದು, ಕ್ಯಾಫೆಗೆ ಹೋಗೋದು, ಈ ಥರ ನಮ್ಮ ಕಲ್ಚರ್ ಬಿಟ್ಟೋಗ್ಬಿಟ್ಟಿದೆ. ಸೊ ಇದು ಜಾತ್ರೆಗೆ ಹೋದಾಗ ಅದು ತಿರ್ಗಾ ರೀಕನೆಕ್ಟ್ ಆಗುತ್ತೆ. ಸೊ ಅದನ್ನ ನಾವು ಸಂಪೂರ್ಣವಾಗಿ ಮರ್ತೇ ಹೋಗ್ಬಿಟ್ಟಿದ್ದೀವಿ. ಸೊ ಅದರಿಂದ ಈ ಜಾತ್ರೆಗಳು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಆಮೇಲೆ ಈಗ ಒಂಥರ ಜಾತ್ರೆಗಳ ಸೀಸನ್ ಅನಿಸುತ್ತೆ. ನಾವು ನಮ್ಮ ಸಿನಿಮಾ ಇದು ಪ್ರಮೋಷನ್ಸ್ಗೆ ಎಷ್ಟೊಂದು ಕಡೆ ಹೋಗಿದ್ದೀವಿ. ಈಗ ನಂಜನಗೂಡು ಜಾತ್ರೆ ಹೋಗಿದ್ದೆ, ಶಿವಮೊಗ್ಗಲ್ಲಿ ಐತಲ್ಲ ಒಂದು ಹೊನ್ನಾಳಿ ಜಾತ್ರೆ ಹೋಗಿದ್ವಿ. ಆಮೇಲೆ ಇನ್ನೊಂದು ಹೋಗಿದ್ವಲ್ಲ ಮೇಘ, ಇದ್ರ ಹತ್ರ ಬೈಲೊಂಗ್ಲಾ ಜಾತ್ರೆ, ತುಂಬ ಜಾತ್ರೆಗಳಿಗೆ ಹೋಗಿದ್ವಿ. ಸೊ ಎಲ್ಲ ಊರಲ್ಲೂ ಬೇರೆ ಬೇರೆ ದೇವಿಗಳಿರ್ತಾರೆ, ಬೇರೆ ಬೇರೆ ದೇವರುಗಳಿರ್ತಾರೆ, ಬೇರೆ ಬೇರೆ ಕಸ್ಟಮ್ಸ್ ಇದೆ. ನಮ್ಮ ಬರೀ ಕರ್ನಾಟಕಲ್ಲೇ ಅಷ್ಟು ವೆರೈಟಿ ಕಸ್ಟಮ್ಸ್ ಇದೆ, ಅಷ್ಟೊಂದು ಕಲ್ಚರ್ ಇದೆ ಬರೀ ಒಂದು ಸ್ಟೇಟಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ನಮ್ಮ ಸಿನಿಮಾದಲ್ಲೂ ಬೀದಿ ಅಮ್ಮನ ಜಾತ್ರೆ ಅಂತ ಒಂದು ಸೀಕ್ವೆನ್ಸ್ ಇದೆ. ಸೊ ಆ ಸೀಕ್ವೆನ್ಸಲ್ಲಿ ನೀವು ಆಲ್ಮೋಸ್ಟ್ ಸಿನಿಮಾದಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಸ್ನೂ ಈ ಜಾತ್ರೆಯಲ್ಲಿ ಆ ಸೀಕ್ವೆನ್ಸಲ್ಲಿ ನೋಡ್ಬೋದು. ಸೊ ಎಲ್ಲದರದ್ದು ಎಲ್ಲ ಕ್ಯಾರೆಕ್ಟರ್ಸ್ದು ಒಂದು ಮೀಟ್ ಆಗುತ್ತೆ. ಸೀನಾ ಕುಸ್ಮಾನ ನೋಡೋದಿರ್ಬೋದು, ಸೀನಾ, ಆಮೇಲೆ ಕರಿಬೆಕ್ಕು ಅಂತ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಇದು ನಮ್ಮ ಯೋಗಿಯವ್ರು ಮಾಡಿದ್ದಾರೆ. ಅವರಿಬ್ಬರು ಮಧ್ಯ ಒಂದು ಕ್ಲಾಶ್ ಇರ್ಬೋದು. ಸೊ ಇಡೀ ಸಿನಿಮಾದು ಕ್ಯಾರೆಕ್ಟರ್ಸ್ನ ಒಟ್ಟಿಗೆ ಜಾತ್ರೆಯಲ್ಲಿ ನೋಡ್ಬೋದು. ಸೊ ಅದು ಈ ಸಿನಿಮಾಲಿ ತುಂಬ ಚೆನ್ನಾಗಿ ಬಂದಿದೆ. ಜಾತ್ರೆ ಒಂದೊಂದು ಏಜಲ್ಲಿ ಒಂದೊಂದು ಥರ. ನಾನು ಚಿಕ್ಕವರಿದ್ದಾಗ ಜಾತ್ರೆ ಅಂತಂದರೆ ನಾವು ಮಳಗಾಳು ಕನಕಪುರದ ಹತ್ರ, ಅಲ್ಲಿ ಕೊಂಡ ಆಯೋರು, ಕೊಂಡ ನೋಡೋಕೆ ಹೋಗೋದೇ ನಮಗೆ ಆ ಕೆಂಡದ ಮೇಲೆ ಏನಪ್ಪ ಹಿಂಗೆ ನಡ್ಕೊಂಡು ಹೋಗ್ತಾರೆ ಅಂತ. ಆಮೇಲೆ ಅಲ್ಲಿ ಸರಿಯಾಗಿ ಹೆವಿ ನಮ್ಮ ಕನಕಪುರ ಸೈಡ್ ಅಂತೂ ಒಂದು 50-60 ನಗಾರಿಗಳು,
ತಮಟೆಗಳು ಹೆವಿ ಇರೋದು ಅದು ಬಡಿತಾ ಇದ್ರೆ ಮೈ ಎಲ್ಲ ವೈಬ್ರೇಟ್ ಆಗೋದು ಅಂದರೆ ನಮ್ಗೆ ಗೊತ್ತಿಲ್ಲದೆ ನಂಗೆ ಕುಣಿಸುತ್ತಲ್ಲ ಆ ಥರದ್ದು ಚಿಕ್ಕದ್ರಲ್ಲೆಲ್ಲ ಅದು ನಮಗೆ ಸಖತ್ ಅಟ್ರಾಕ್ಷನು. ಮತ್ತು ಇನ್ನು ಕೆಲವು ಈಗ ನಾನು ಶ್ರೀರಂಗಪಟ್ಟಣ ಆಮೇಲೆ ಬೆಳೆದಿದ್ದೆಲ್ಲ ಅಲ್ಲಿ ಜಾತ್ರೆ ಅಂದರೆ ಅಲ್ಲೆಲ್ಲ ದೇವಸ್ಥಾನದ ಮುಂದೆ ದೊಡ್ಡದಾಗಿ ಈ ಮಿಠಾಯಿಗಳು ಅವು ಆ್ಯಕ್ಚುಲಿ ನೋಡಿ ತುಂಬ ಕಲರ್ಫುಲ್ ತಿಂಡಿಗಳು ಎಲ್ಲ ಇಟ್ಟಿರೋರು. ಬಟ್ ನಾವು ಯಾವತ್ತೂ ಅದನ್ನು ತಿಂದಿಲ್ಲ. ಮನೇಲೆಲ್ಲ ಏನಂದರೆ ಅದು ಧೂಳೆಲ್ಲ ಇರುತ್ತೆ ಅಂತ ಏನೂ ಕೊಡಿಸ್ತಾ ಇರಲಿಲ್ಲ, ಬರೀ ನೋಡಿಕೊಂಡೇ ಅದನ್ನು ಖುಷಿ ಪಡ್ತಾ ಇದ್ದೋ. ಒಂಥರ ಚಿಕ್ಕದ್ರಲ್ಲಿ ಒಂಥರ. ಆಮೇಲೆ ಬೆಳೀತಾ ಈಗ ಫ್ರೆಂಡ್ಸ್ಗಳೇ ಜಾತ್ರೆಗೆ ಹೋಗಿ ಶುರು ಮಾಡಿದ್ಮೇಲೆ ಅದು ಬೇರೆ ಥರ. ಈ ತೇರುಗಳಿಗೆಲ್ಲ ಇದು ಹೊಡಿಯೋದು, ಹಣ್ಣು ಜವನ ಹೊಡಿಯೋದು ಸುಮ್ಮನೆ ಅದು. ಆಮೇಲೆ ಹೆಣ್ಮಕ್ಳುಗಳು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ, ಅವ್ರು ನೋಡೋಕ್ಕೆ ಅಂತಲೇ 2 ರೌಂಡ್ ಹೋಗೋದು. ಈ ಥರ ಒಂದೊಂದು ಏಜಲ್ಲೂ ಬೇರೆ ಬೇರೆ ಥರ ಅನ್ನಿಸ್ತಿರುತ್ತೆ. ಗ್ರಾಮಾಯಣದಲ್ಲಿ ಜಾತ್ರೆ ಇದೆ. ಹ್ಞೂ ಜಾತ್ರೆಗೆ ಅಂತಲೇ ಒಂದು ವಿಶೇಷವಾದ ಹಾಡು ಇದೆ. ಆ ಹಾಡು ಹುಟ್ಟಿದ್ದಲ್ಲಿ ಜಾತ್ರೆ ಹಾಡು ನಾವು ಆ್ಯಕ್ಚುಲಿ ಏನು ಮಾಡ್ದೋ ಫಸ್ಟು ಒಂದು ಸಾರಿ ಈ ಸಿನಿಮಾಗೆ ಈ ಕಡೆನೇ ಎಲ್ಲನೂ ಈ ಕಲ್ಚರೇ ತರಬೇಕು ಅಂತ ಚಂದ್ರು ಅವರು ನಮಗೆ ಅವ್ರ ಊರಿಗೆಲ್ಲ ಕರ್ಕೊಬಂದು ಇಲ್ಲಿ ಬೇರೆ ಬೇರೆ ಥರದ್ದು ಯಾವ ಥರದ್ದು ಹಬ್ಬಗಳು ನಡೆಯುತ್ತೆ ಈ ಜಾತ್ರೆಗೆ ಬಂದಿದ್ದು. ಸೇಮ್ ಇದೇ ಜಾತ್ರೆಗೆ ಇದೇ ಟೈಮಲ್ಲಿ ಬಂದು ಅಲ್ಲೆಲ್ಲ ಹೆಂಗೆ ನಡೆಯುತ್ತೆ ಅದನ್ನೆಲ್ಲ ಒಂದಷ್ಟು ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡ್ದೋ. ಅದರಿಂದ ಎಷ್ಟು ಸಿಕ್ತು ಏನು ಅಂತ ಗೊತ್ತಿಲ್ಲ. ಬಟ್ ಒಂದು ಐಡಿಯಾ ಸಿಕ್ತು, ಏನು ಇಲ್ಲಿ ಏನು ನಡೆಯುತ್ತೆ ಅದನ್ನು ಬಿಟ್ಟು ಏನು ಮಾಡ್ಬೋದು ಅಥವಾ ಅದ್ರ ಜೊತೆಗೆ ಸೇರಿಸ್ಕೊಂಡು ಏನು ಮಾಡ್ಬೋದು ಈ ಥರದ್ದೆಲ್ಲ. ಅದೆಲ್ಲದಕ್ಕಿಂತ ನನಗೆ ಈ ಜಾತ್ರೆ ಸಂಘದಲ್ಲಿ ತುಂಬ ಅಂದರೆ ಸಖತ್ತಾಗಿ ಏನೋ ಮಾಡಬೇಕು ಅಂತ ಅನಿಸಿದ್ದ ಸೀಡೇನೆ ನಾನು ಚಿಕ್ಕದ್ರಲ್ಲಿ ಹೇಳಿದ್ನಲ್ಲ, ಮಳೆಗಾಲಲ್ಲಿ ಕೊಂಡ ಹೆವಿಯಾಗಿ ನಡೀತಿತ್ತು. ಅವಾಗ ಆ ತಮಟೆ ಸೌಂಡ್ಗೆ ಎಲ್ಲರ ಜುಮ್ ಅನ್ನೋದು. ಅದನ್ನು ಆ್ಯಕ್ಚುಲಿ ಆ ವೈಬ್ರೇಷನ್ನ ಈ ಹಾಡಲ್ಲಿ ತರಬೇಕು ಅನ್ನೋದು ನನ್ನ ತಲೆಗೆ ತುಂಬ ಚೆನ್ನಾಗಿ ನನಗೆ ಸಿಕ್ತದು. ಆ ಥರದ್ದು ಹಾಡಿನ ಮೊದಲನೇ 2 ಲೈನ್ ಅದೊಂಥರ ಆ್ಯಕ್ಚುಲಿ ಹಾಡಲ್ಲ, ಅದು ಹಾಡು ಅಥವಾ ಅದು ಜಾತ್ರೆನೇ. ಅದು ಹಾಡು ಅನ್ನೋದಕ್ಕಿಂತ ಜಾತ್ರೆ ಹಾಡು ಅಂತೀವಲ್ಲ, ಜಾತ್ರೆ ಅದು. ಅದರಲ್ಲಿ ಲೈನ್ಗಳು ಲಿರಿಕ್ ಆ ಥರದ್ದು ತುಂಬ ಸ್ಟ್ರಕ್ಚರ್ಡ್ ಆಗಿಲ್ಲ. ಜಾತ್ರೆಯಲ್ಲಿ ಏನೇನು ಘಟನೆಗಳು ನಡೆಯುತ್ತೆ, ಯಾರೋ ತಮಟೆ ಕಾಯಿಸ್ಕೊತಿರ್ತಾರೆ, ರೆಡಿ ಮಾಡಿ ಇನ್ಯಾರೋ ಪೂಜೆ ಎತ್ಕೊಳಪ್ಪ ಅಂತಾರೆ, ಇನ್ನೇನೋ ತಮಟೆ ಬಡಿಯೋಕ್ಕೆ ಶುರು ಮಾಡ್ತಾರೆ. ಅದ್ರ ಒಳಗಡೆ ಒಂದು ಕತೆ ಹೇಳಿದರು ಚಂದ್ರು ಅವರು, ಆ ಕ್ಷುದ್ರ ದೇವತೆಗಳನ್ನ ಊರಿಂದ ಹೊರಗಡೆ ಕಳಿಸೋದು ಅಂತ. ಆ ಥರ ಹೆಂಗೆ ಕಳಿಸ್ತಾರೆ ಅಂತ ಒಂದು ಸ್ಟಡಿ ಮಾಡೋಕ್ಕೆ ಹೋದಾಗ ಈ ಕಡೆ ಬಂದಿದ್ದ ನಾವು ಅದನ್ನು ಏನು ಬೈಬೋದು, ಬೈಗಳಗಳೆಲ್ಲ ಸೇರಿ ಒಂದು ಹಾಡು ಮಾಡೋಣ ಅಂತ ಚಂದ್ರು ಅವ್ರದ್ದು ಐಡಿಯಾ. ಸೊ ಬೈಗಳಗಳು ಇಟ್ಕೊಂಡು ಹಾಡು ಮಾಡೋದು ಅಂದ ತಕ್ಷಣ ಏನೇನು ಬೈಗಳಗಳು ಬೈಬೋದು, ನಮಗೆ 4-5 ಬೈಗಳಗಳು ಗೊತ್ತಿರುತ್ತೆ. ಸರಿ ಆಯಿತು ಬನ್ನಿ ಇಲ್ಲೇ ಸ್ಟಡಿ ಮಾಡೋಣ ಅಂತ ಈ ಕಡೆ ಬಂದು ಬೈಗಳಗಳನ್ನ ಒಂದಷ್ಟು ಜಾತ್ರೆಗಳಲ್ಲಿ ಕೇಳೋಕ್ಕೆ ಶುರು ಮಾಡ್ದೋ. ಒಂದಿಬ್ರು ಅವರು ಇವರು ಕೆಲವರೆಲ್ಲ ಸರ್ ಹೇಳ್ತೀವಿ ಅನ್ನೋರು, ಆ ಕಡೆ ಹೋಗೋರು ಈ ಕಡೆ ಬರೋರು, ಯಾರು ಕರೆಕ್ಟಾಗಿ ಹೇಳ್ತಾ ಇರಲಿಲ್ಲ. ಇನ್ನು ಒಂದು ಕಡೆ ಜಾತ್ರೆ ನಡೀತಾಯಿತ್ತು, ಅಲ್ಲಿ ಏನು ಉರಿ ಬಿಸಿಲು ಹಿಂಗೆ. ಅವ್ರಲ್ಲಿ ಒಬ್ಬರು ತುಂಬ ಪರಿಚಯ ಇರೋರು, ಸರ್ ಹೇಳ್ತೀನಿ ಸರ್ ಬಟ್ ಇಲ್ಲಿ ಬೇಡ ಬನ್ನಿ ಸರ್ ಆ ಕಡೆ ಹೋಗೋಣ ಅಂದ್ಬಿಟ್ಟು ಆ ಕಡೆ ಕರ್ಕೊಂಡೋದ್ರು. ಆ ಕಡೆ ಕರ್ಕೊಂಡೋಗಿ ಆಯ್ತು ಸರ್ ನಾವು ರೆಕಾರ್ಡ್ ಮಾಡ್ಕೋತೀವಿ ಅಂದ್ರೆ, ಹೌದಾ ಸರ್ ರೆಕಾರ್ಡ್ ಮಾಡ್ಕೊಳ್ಳೋದೆಲ್ಲ ಬೇಡ ಸರ್ ನಾನು ಹಂಗೆ ಹೇಳ್ತೀನಿ ಅಂದರು. ಇರಲಿ ಅಂತ ರೆಕಾರ್ಡ್ ಮಾಡ್ಕೊಳ್ಳೋ. ಅವರು ಹೇಳಿದ್ದು ಬೈಗಳಗಳು ನಾವು ಕಿವಿಲೂ ಕೇಳೋಕ್ಕಾಗಲ್ಲ, ಆಡಿಯೋಲ್ಲೂ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಅದ್ಭುತ ಬೈಗಳ ಅನ್ಬೇಕು ಅಥವಾ ಅಷ್ಟು ಕೆಟ್ಟ ಬೈಗಳ ಅನ್ಬೇಕು ಗೊತ್ತಿಲ್ಲ. ಅದ್ರ ಒಳಗಡೆನೂ ಒಂದು ಕಲಾತ್ಮಕತೆ ಇತ್ತು, ಬಟ್ ತುಂಬ ಎಕ್ಸ್ಟ್ರೀಮ್ ಬೈಗಳವು. ಆಮೇಲೆ ಅದನ್ನು ಕೇಳಿ ನಾವು ಕಿವಿ ಪಾವನ ಆಗಿ ಚಂದ್ರು ಇದನ್ನು ನಾವು ಮಾಡೋಕ್ಕಾಗಲ್ಲ, ಇದು ಸೆನ್ಸಾರು ಒಪ್ಪಲ್ಲ, ನಾವು ಮಾಡೋಕ್ಕೆ ನಮಗೂ ಇದಾಗಲ್ಲ, ಏನೋ ಬೇರೆ ಮಾಡಬೇಕಲ್ಲ ಅಂದ್ಬಿಟ್ಟು ಕೃಷ್ಣೇಗೌಡ್ರ ಹತ್ರ ಹೋಗೋದು. ಅವರು ಜನಪದ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಸಖತ್ತು, ಅವರು ಅದರಲ್ಲಿ ಹೋಲ್ಡ್ ಇತ್ತಲ್ಲ, ನಮ್ಮ ಗುರುಗಳು ಬೇರೆ ಅವರು. ಸೊ ಅವ್ರ ಹತ್ರ ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಅದ್ಭುತವಾದ ಒಂದಷ್ಟು ಅಂದರೆ ಬೈಗಳಗಳಿದೆ, ಬಟ್ ಎಲ್ಲರೂ ಕೇಳೋವಂಥ ಬೈಗಳ, ಒಂಥರ ಮಜಾ ಅನ್ನೋವಂಥ ಬೈಗಳ, ಚಂದವಾದ ಒಂದಷ್ಟು ನೀನು ಏನೇನು ಲೈನ್ಗಳು ಚಂದ್ರು, ನಿನ್ನ ನೆಲಪಟ್ಟು ಹೊಡೆಯೋಗ, ನಿನ್ನ ಬಾಯಿ ಸೇದಾಗ ಕೈ ಸೇದಾಗ, ನಿನ್ನ ಕುಂಡಿ ಕೆಮ್ಮಣ್ಣು ಬಳಿಯ, ನಿನ್ನ ಗುಂಡಿಗೆ ಗಡಿಗೆ ಒಡೆಯ, ಹಿಂಗೇನೇನೋ ಬೈಗಳಗಳಿದೆ. ಅದೊಂದು ಮರ್ತೋಗಿದೆ ನನಗೆ ತುಂಬ ದಿನ ಆಯಿತು.